ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನ ರಾಜ್ಯದಲ್ಲಿ ಒಂದ್ ಕಡೆ ಎಲೆಕ್ಷನ್ ಪ್ರಚಾರದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳು ಭಾಗಿಯಾಗ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಜನಸಾಮಾನ್ಯರ ಅಳಲು ಮತ್ತು ಸಮಸ್ಯೆಗಳೇನಪ್ಪಾ ಅಂತ ಅಂದ್ರೆ ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಆಟೋ ಚಾಲಕರ ಪರದಾಟ ಕಾರಣ ಅಲ್ಲೂ ಕೂಡ ಆಟೋಗೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಸಾಲುಗಟ್ಟಿ ನಿಂತ್ಕೊಳ್ತಾ ಇದೆ ಆಟೋಗಳು. ಪ್ರತಿದಿನ ಜನ ಪರದಾಡ್ತಿದ್ದಾರೆ, ಬೆಲೆ ಏರಿಕೆ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಗಮನ ಕೊಡಬೇಕಾದಂತ ಸರ್ಕಾರಗಳು ಇದರಲ್ಲಿ ವಿಫಲ ಆಗಿದೆ ಅಂತ ರಾಜಾಜಿನಗರದಲ್ಲಿ ಒಂದು ಮತ್ತು ಬಸವೇಶ್ವರ ನಗರದಲ್ಲಿರುವ 3 ಬಂಕ್ಗಳಲ್ಲಿ ಸಮಸ್ಯೆಯಂತೆ ಉಳಿದ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕ್ಯೂ ಗಟ್ಟಲೆ ಆಟೋಗಳು ನಿಂತ್ಕೊಂಡ್ಬಿಟ್ಟಿದೆ. ದೊಮ್ಮಲೂರಿನ ಇಂಡಿಯನ್ ಆಟೋ ಗ್ಯಾಸ್ ಸ್ಟೇಷನ್ ಮುಂದೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿದೆ, ಅಂದ್ರೆ ಆಟೋಗಳು ನಿಂತ್ಕೊಂಡಿದೆ. ಸುಮಾರು 2 ಕಿಲೋಮೀಟರ್ನಷ್ಟು ದೂರ ನಿಂತ್ಕೊಂಡ್ಬಿಟ್ಟಿದೆ ಅಂತೆ ಆಟೋಗಳು. ಸಂಜೆ ಒಳಗಡೆ ಆಟೋ ಗ್ಯಾಸ್ ಸಮಸ್ಯೆ ಬಗೆಹರಿಯದಿದ್ರೆ ನಾಳೆಯಿಂದ ಪ್ರತಿಭಟನೆ ಆಗಲಿದೆ. ಕನ್ನಡ ಚಳುವಳಿ ಪಕ್ಷದಿಂದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟ ಅಂತ ಪ್ರತಿಭಟನೆಗೆ ಆಟೋ ಚಾಲಕರ ಸಂಘ ಕೂಡ ಮುಂದಾಗ್ತಾ ಇದೆ. ಅದಕ್ಕೆ ವಾಟಾಳ್ ನಾಗರಾಜ್ ಅವರು ಕೂಡ ಸಾಥ್ ಕೊಡಲಿದ್ದಾರೆ. ನಾಳೆ ಸಚಿವ KH ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಡ್ತಿದ್ದಾರೆ. ಕಾರಣ ಸಚಿವರು ಸ್ಟಾಕ್ ಇದೆ, ಡೋಂಟ್ ವರಿ, ಆತಂಕ ಪಡಬೇಡಿ ಅಂತೆಲ್ಲ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಈ ರೀತಿ ಅಭಾವ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಕ್ರಮ ಯಾರು ತೆಗೆದುಕೊಳ್ಬೇಕು, ಸಚಿವರೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆ ಕೊಡ್ತಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ರಿ, ಬಹುತೇಕ ಗ್ಯಾಸ್ ಸ್ಟೇಷನ್ಗಳ ಮುಂದೆ ವಾಹನಗಳು ಒಂದಲ್ಲ ಎರಡಲ್ಲ 50ರಿಂದ 100 ಆಟೋಗಳು ಪ್ರತಿ ಬಂಕ್ ಮುಂದೆ ಕೂಡ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ ಅಂತ.